ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಏನೆಲ್ಲ ಆಗಬಹುದೋ ಅದೆಲ್ಲವೂ ಕೂಡ ಆಗ್ತಾ ಇದೆ. ನಿರ್ಲಕ್ಷ್ಯಗಳ ಸರದಿ. ಈಗ ಯುವಕನೋರ್ವ ನರಳಾಡ್ತಾ ಇದ್ದಾನೆ. ಬೆಸ್ಕಾಂ ನಿರ್ಲಕ್ಷ್ಯದ ಪರಿಣಾಮ ಬಾಲಕನಿಗೆ ಕರೆಂಟ್ ಶಾಕ್ ಆಗಿದೆ. ಹೈಟೆನ್ಷನ್ ವೈರ್ ಮುಟ್ಟಿ ಬಾಲಕ ಗಂಭೀರ ಸ್ಥಿತಿಯಲ್ಲಿ ಗಾಯಗೊಂಡಿದ್ದಾನೆ. ನೇಪಾಳ ಮೂಲದ ಅನಂತ 10 ವರ್ಷದ ಬಾಲಕ ಗಾಯಗೊಂಡಿರುವಂತಹ ಬಾಲಕ ಕೆಆರ್ ಪುರಂನ ಅಯ್ಯಪ್ಪ ನಗರದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಗಾಯಗೊಂಡ ಬಾಲಕನಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದ್ದು ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ. ಮನೆ ಮುಂದೆ ಕೈಗೆಟಕುವ ಎತ್ತರಕ್ಕೆ ಹೈಟೆನ್ಷನ್ ವೈರ್ ಇದೆ. ಬಾಲಕನ ದೇಹ 90% ಸುಟ್ಟು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಬಾಲಕನಿಗೆ ಅಷ್ಟೇ ಅಲ್ಲದೆ ಇಡೀ ಬಿಲ್ಡಿಂಗ್ಗೆ ಬೆಂಕಿ ವ್ಯಾಪಿಸಿರುವಂತಹ ಘಟನೆಯೂ ಕೂಡ ಆಗಿದೆ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಬಾಲಕ ಈಗ ನರಳಾಡುವಂತಹ ಪರಿಸ್ಥಿತಿ. ಹೈಟೆನ್ಷನ್ ವೈರ್ ಮುಟ್ಟಿದ ಪರಿಸ್ಥಿತಿ. ಈಗ ಅವನ ಕಂಡೀಷನ್ ಅಂತೂ 90% ಸುಟ್ಟ ಗಾಯ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ತೋರಿಸ್ತಾ ಇದ್ದಾರೆ ಸ್ಥಳೀಯರು ಹೆಂಗಾಗಿದೆ ಬಿಲ್ಡಿಂಗ್ಗಳ ಕಥೆನೂ ಅಂತ. ಈಗ ಅವನ ಪರಿಸ್ಥಿತಿ ಬಗ್ಗೆ ಇನ್ನುವರೆಗೂ ಡಾಕ್ಟರ್ಸ್ ಏನು ಅಪ್ಡೇಟ್ ಮಾಡ್ತಾ ಇಲ್ಲ. ನೇಪಾಳ ಮೂಲದ 10 ವರ್ಷದ ಬಾಲಕ ಈಗ ಗಾಯಗೊಂಡಿದ್ದಾನೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಕೈಗೆಟುಕೋ ಹಂತದಲ್ಲಿ ಹೈಟೆನ್ಷನ್ ವೈರ್ ಇದೆ ಅಂದ್ರೆ ಸ್ಥಳೀಯರು ಯಾರು ಕೂಡ ಬೆಸ್ಕಾಂ ಗಮನಕ್ಕೆ ತಂದಿರಲಿಲ್ವಾ ಅಥವಾ ತಂದಿದ್ದು ಕೂಡ ನಿರ್ಲಕ್ಷ್ಯ ವಹಿಸಲಾಗಿತ್ತಾ? ಏನಾಗಿದೆ ಈ ಘಟನೆಯಲ್ಲಿ? ಘಟನೆ ನಡೆದಿರುವಂತಹ ಜಾಗ ಏನಿದೆಯಲ್ಲ, ಕೆಆರ್ ಪುರಂನ ಅಯ್ಯಪ್ಪ ನಗರ ಸಿ ಕಾಲೇಜ್ ಮುಂಭಾಗ, ಆ ಪ್ರದೇಶದಲ್ಲಿ ಸಾಕಷ್ಟು ಮನೆಗಳಿಗೂ ಕೂಡ ಇದೇ ರೀತಿಯ ಆತಂಕ ಇದೆ. ಮನೆಯ ಮುಂಭಾಗದಲ್ಲಿ ಅಥವಾ ಕೈಗೆ ತಗುಲುವ ಹಾಗೆ ಈ ಒಂದು ಬೆಸ್ಕಾಂನ ಹೈಟೆನ್ಷನ್ ವೈರ್ ಕೂಡ ಹಾದು ಹೋಗಿದೆ. ಬೆಸ್ಕಾಂದು ಮತ್ತೆ ಕೆಪಿಟಿಸಿಎಲ್ದು. ಸೊ ಈ ಹಿಂದೆ ಕೂಡ ಅದನ್ನ ತೆರವು ಮಾಡಿ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟರು ಕೂಡ ಯಾವ್ದು ಕೂಡ ಪ್ರಯೋಜನ ಆಗಿರ್ಲಿಲ್ಲ. ನಿನ್ನೆ ಸಂಜೆ 10 ವರ್ಷದ ಬಾಲಕ ಏನಿದ್ದಾನೆ ಅನಂತ ಆ 3ನೇ ಫ್ಲೋರ್ನ ಮನೆಯಲ್ಲಿದ್ರು. ಆ ಸಂದರ್ಭದಲ್ಲಿ ಆತ ಒಂದು ಪೊರಕೆಯಿಂದ ಒಂದು ಕೇಬಲ್ ಮೇಲೆ ಎದ್ದಿದ್ದ. ಸೊ ಕೂಡಲೇ ಅದು ಸ್ಫೋಟ ಆಯ್ತು. ಅಲ್ಲಿದ್ದಂತಹ ಗೋಡೆ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ, ಸೈಡ್ ಭಾಗ. ಅದರ ಜೊತೆಗೆ ಮನೆಯಲ್ಲಿದ್ದ ರಿಫ್ರಿಜರೇಟರು, ಟಿವಿ ಜೊತೆಗೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಸಾಧನಗಳೆಲ್ಲವೂ ಕೂಡ ಸುಟ್ಟು ಹೋಗಿದಾವೆ. ಅದರ ಜೊತೆಗೆ ಆ ಮನೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಮನೆಗಳಿಗೂ ಕೂಡ ಒಂದ್ ಸ್ವಲ್ಪ ಹಾನಿಯಾಗಿದೆ. ಮನೆಯಲ್ಲಿದ್ದಂತ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟಿದಾವೆ. ಸೊ ಹೀಗೆ ಈ ಹಿಂದೆ ಕೂಡ ಆಗಿದ್ದು, ಓರ್ವ ವ್ಯಕ್ತಿ ಕೂಡ ಮೃತಪಟ್ಟಿದ್ರು ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ. ಸೊ ಅಲ್ಲಿರುವಂತಹ ಅಪಾಯದ ಸನ್ನಿವೇಶವನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಕೇರ್ ಮಾಡಿರ್ಲಿಲ್ಲ. ಸೊ ಅದರ ನಿರ್ಲಕ್ಷ್ಯದ ಫಲವಾಗಿ ಇವತ್ತು ಈ ರೀತಿಯ ಅವಾಂತರ ಆಗಿದೆ ಅನ್ನುವಂಥದ್ದು ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಘಟನೆ ಕುರಿತು ಸಂಬಂಧಪಟ್ಟಂತಹ ಬೆಸ್ಕಾಂ ಮತ್ತೆ ಕೆಪಿಟಿಸಿಎಲ್ ನ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಈಗ ಸದ್ಯ ಬಾಲಕನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಸುಟ್ಟ ಗಾಯಾಳು ವಿಭಾಗದಲ್ಲಿ ಈಗ ಚಿಕಿತ್ಸೆ ನಡೀತಾ ಇದೆ. ಬಹುತೇಕ ಎಲುಬುಗಳು ಕಾಣಿಸ್ತಾ ಇದೆ. ಚೇತರಿಕೆ ಹಂತದಲ್ಲಿ ನಿಧಾನಕ್ಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದ್ ರೀತಿಯಲ್ಲಿ ಆ ಮಗು ನರಳಾಡ್ತಾ ಇರುವಂತಹ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಪಾಪ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.